ಬಿಜೆಪಿ ದಲಿತ ವಿರೋಧಿ ಪಕ್ಷವಂತೆ. ದಲಿತರನ್ನ ಬಿಜೆಪಿಗರು ರಾಜಕೀಯವಾಗಿ ಬೆಳೆಯೋದಕ್ಕೆ ಬಿಡೋದೇ ಇಲ್ವಂತೆ. ಎಷ್ಟು ಜನ ದಲಿತರನ್ನ ಬಿಜೆಪಿಗರು ಮುಖ್ಯಮಂತ್ರಿಗಳನ್ನಾಗಿ ಆಯ್ಕೆಯನ್ನಾಗಿ ಮಾಡಿದ್ದಾರೆ ಅಂತೆಲ್ಲ ಪ್ರಪಂಚದ ಅತಿ ಬುದ್ಧಿವಂತ ಒಬ್ಬ ಡೆಲ್ಲಿಯಲ್ಲಿ ನಿಂತ್ಕೊಂಡು ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾನೆ. ಬಿಜೆಪಿಗರ್ದು ಬಿಟ್ಟಾಕ್ಬಿಡ್ರಿ. ನೀವ್ ಹೇಳ್ರಿ ನಿಮ್ದು ಕಾಂಗ್ರೆಸ್ಸಿಗರ್ದು. ತೆಲಂಗಾಣದಲ್ಲಿ ನಿಮ್ಮದೇ ಪಕ್ಷ ಕಣ್ರಿ ಆಡಳಿತವನ್ನ ನಡೆಸ್ತಾ ಇರೋದು. ತೆಲಂಗಾಣದ ಮುಖ್ಯಮಂತ್ರಿ ಯಾರ್ರೀ? ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ. ರೇವಂತ್ ರೆಡ್ಡಿ ಯಾವ ಕ್ಯಾಸ್ಟ್‌ಗೆ ಬರ್ತಾರೆ? ರೇವಂತ್ ರೆಡ್ಡಿ ಕ್ಯಾಸ್ಟ್ ರೆಡ್ಡಿಗಳಿಗೆ ಬರ್ತಾರೆ. ತೆಲಂಗಾಣದಲ್ಲಿ ರೆಡ್ಡಿಗಳು ಅಂದ್ರೆ ಅಪ್ಪರ್ ಕ್ಯಾಸ್ಟ್‌ಗೆ ಬರ್ತಾರೆ. ಯಾಕೆ ನೀವು ಕಾಂಗ್ರೆಸ್ಸಿಗರು ತೆಲಂಗಾಣದಲ್ಲಿ ದಲಿತರನ್ನ ಮುಖ್ಯಮಂತ್ರಿಗಳನ್ನಾಗಿ ಆಯ್ಕೆಯನ್ನಾಗಿ ಮಾಡೋದಕ್ಕಾಗ್ತಾ ಇರ್ಲಿಲ್ವಾ? ಯಾಕೆ ದಲಿತ ಮುಖ್ಯಮಂತ್ರಿಯನ್ನಾಗಿ ತೆಲಂಗಾಣದಲ್ಲಿ ಆಯ್ಕೆಯನ್ನ ಮಾಡಲಿಲ್ಲ? ತೆಲಂಗಾಣ ಬಿಟ್ಟಾಕ್ಬಿಡಿ. ಹಿಮಾಚಲ ಪ್ರದೇಶದಲ್ಲೂ ನಿಮ್ಮದೇ ಕಣ್ರಿ ಪಕ್ಷ ಆಡಳಿತವನ್ನ ನಡೆಸ್ತಾ ಇರೋದು. ಅಲ್ಲಿನ ಮುಖ್ಯಮಂತ್ರಿಗಳು ಯಾರ್ರೀ? ಸುಖವಿಂದರ್ ಸುಖ ಅವರು ಯಾವ ಕ್ಯಾಸ್ಟ್‌ಗೆ ಬರ್ತಾರೆ ಅವರು? ಅವ್ರು ರಜಪೂತ್‌ಗಳು ಬರ್ತಾರೆ. ರಜಪೂತ್‌ಗಳು ಅಂತಂದ್ರೆ ಅಪ್ಪರ್ ಕ್ಯಾಸ್ಟು. ಯಾಕೆ? ಹಿಮಾಚಲ ಪ್ರದೇಶದಲ್ಲಿ ದಲಿತ ಮುಖ್ಯಮಂತ್ರಿಗಳನ್ನ ಆಯ್ಕೆಯನ್ನ ಮಾಡೋದಕ್ಕಾಗ್ತಿರ್ಲಿಲ್ವಾ? ನೀವು ಕಾಂಗ್ರೆಸ್ ಪಕ್ಷದವರು ಯಾಕೆ ಆಯ್ಕೆಯನ್ನ ಮಾಡಲಿಲ್ಲ? ಇತ್ತೀಚೆಗೆ ಕೇರಳ ಚುನಾವಣೆ ನಡೀತಲ್ಲ, ಇತ್ತೀಚೆಗೆ ರಿಸಲ್ಟ್ ಬಂತಲ್ಲ, ಅಲ್ಲಿನ ಮುಖ್ಯಮಂತ್ರಿಗಳು ಯಾರು? ವಿ ಡಿ ಸತೀಶನ್ನು. ವಿ ಡಿ ಸತೀಶನ್ ಯಾವ ಕ್ಯಾಸ್ಟ್‌ಗೆ ಬರ್ತಾರೆ? ವಿ ಡಿ ಸತೀಶನ್ ಕ್ಯಾಸ್ಟ್ ಬಂದ್ಬಿಟ್ಟು ನಾಯರ್‌ಗೆ ಬರ್ತಾರೆ. ನಾಯರ್ ಅಂತಂದ್ರೆ ಕೇರಳದಲ್ಲಿ ಅಪ್ಪರ್ ಕ್ಯಾಸ್ಟ್‌ಗೆ ಬರ್ತಾರೆ. ಯಾಕೆ ನೀವು ಕೇರಳದಲ್ಲಿ ದಲಿತ ಮುಖ್ಯಮಂತ್ರಿಯನ್ನಾಗಿ ಆಯ್ಕೆಯನ್ನ ಮಾಡಲಿಲ್ಲ? ಯಾಕೆ ಆಯ್ಕೆಯನ್ನ ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ? ಬಿಟ್ಟಾಕ್ಬಿಡ್ರಿ ಅದನ್ನೆಲ್ಲ. ತೆಲಂಗಾಣ ಬಿಟ್ಟಾಕ್ಬಿಡಿ. ದಲಿತ ಮುಖ್ಯಮಂತ್ರಿನ ಆಯ್ಕೆ ಮಾಡಲಿಲ್ಲ. ಹಿಮಾಚಲ ಪ್ರದೇಶದಲ್ಲಿ ದಲಿತರನ್ನ ಮುಖ್ಯಮಂತ್ರಿಯನ್ನಾಗಿ ಆಯ್ಕೆ ಮಾಡಲಿಲ್ಲ. ಕೇರಳದಲ್ಲಿ ದಲಿತರನ್ನ ಮುಖ್ಯಮಂತ್ರಿಯಾಗಿ ಆಯ್ಕೆಯನ್ನು ಮಾಡಲಿಲ್ಲ. ನಮ್ಮದೇ ಸ್ಟೇಟ್‌ಗೆ ಬರ್ತೀನಿ ಕಣ್ರಿ. ನಮ್ಮ ಕರ್ನಾಟಕ ಸ್ಟೇಟ್‌ನಲ್ಲಿ ನಿಮ್ಮದೇ ಕಾಂಗ್ರೆಸ್ ಪಕ್ಷ ಆಡಳಿತವನ್ನ ನಡೆಸ್ತಾ ಇರೋದು. ನಮ್ಮ ಸ್ಟೇಟ್‌ನಲ್ಲಿ ಯಾರು ಮುಖ್ಯಮಂತ್ರಿಗಳು? ಡಿ ಕೆ ಶಿವಕುಮಾರ್ ಅವರು. ಡಿ ಕೆ ಶಿವಕುಮಾರ್ ಅವರ ಕ್ಯಾಸ್ಟ್ ಯಾವುದು? ಒಕ್ಕಲಿಗರು. ನಮ್ಮದೇ ಸ್ಟೇಟ್‌ನಲ್ಲಿ ಒಕ್ಕಲಿಗರು ಅಂದ್ರೆ ಅಪ್ಪರ್ ಕ್ಯಾಸ್ಟ್‌ಗೆ ಬರ್ತಾರೆ. ಅಪ್ಪರ್ ಕ್ಯಾಸ್ಟ್. ಕರ್ನಾಟಕದಲ್ಲಿ ಯಾಕೆ ನೀವು ದಲಿತರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಲಿಲ್ಲ? ಯಾವ ಉದ್ದೇಶಕ್ಕಾಗಿ ಮಾಡಲಿಲ್ಲ? ಅಯ್ಯೋ! ನಿಮ್ಮ ತಟ್ಟೆಯಲ್ಲೇ ಹೆಗಣ ಬಿದ್ದು ಸತ್ತಿದೆ. ಬಿಜೆಪಿಯವರ ತಟ್ಟೆಯಲ್ಲಿ ನೊಣವನ್ನ ಹುಡ್ಕೋಕ್ ಹೋಗ್ತಿದ್ದೀರಾ. ಕಾಂಗ್ರೆಸ್ಸಿಗರು ಎಂತಹ ದಲಿತ ವಿರೋಧಿಗಳು ಅಂತ ಇಡೀ ದೇಶಕ್ಕೆ ಗೊತ್ತು. ನಾವೂನು ಸಹ ಓದ್ಕೊಂಡಿದ್ದೀವಿ. ನೀವು ಕಾಂಗ್ರೆಸ್ ಪಕ್ಷದವರು ಅಂಬೇಡ್ಕರ್ ಅವರಿಗೆ ಅದ್ಯಾವ್ಯಾವ ರೀತಿಯಾಗೆಲ್ಲ ಮೋಸವನ್ನ ಮಾಡಿದ್ರಿ, ಅದ್ಯಾವ್ಯಾವ ರೀತಿಯಾಗೆಲ್ಲ ಅನ್ಯಾಯವನ್ನ ಮಾಡಿದ್ರಿ ಅಂತ ನಾವು ಅಲ್ಪ ಸ್ವಲ್ಪ ಇತಿಹಾಸಗಳನ್ನ ತಿಳ್ಕೊಂಡಿದ್ದೀವಿ. ಮೊದಲು ನೀವು ದಲಿತ ಮುಖ್ಯಮಂತ್ರಿಯನ್ನಾಗಿ ಯಾವ್ದಾರ ಒಂದು ಸ್ಟೇಟ್‌ಗೆ ಆಯ್ಕೆಯನ್ನ ಮಾಡಿ ನಂತರ ಹೇಳಿ. ಅಟ್ಲೀಸ್ಟ್ ಬಿಜೆಪಿಯವರು ರಾಷ್ಟ್ರಪತಿಗಳನ್ನಾಗಿ ದಲಿತರನ್ನ ಆಯ್ಕೆಯನ್ನಾದ್ರು ಮಾಡಿದ್ದಾರೆ. ನೀವು ಅದು ಇಲ್ವಾ? ಹ್ಮ್ ಹ್ಮ್ ಮೊದಲು ನೀವು ಸರಿ ಹೋಗಿ. ಇಲ್ಲ ಬೇರೆಯವ್ರಿಗೆ ಹೇಳೋದನ್ನ ಬಿಟ್ಟಾಕಿ. ನೀವುಗಳು ನೋಡ್ಕೊಳ್ಳಿ ದಲಿತರು ಕಾಂಗ್ರೆಸ್ಸಿಗರು ನಿಮ್ಮನ್ನೆಲ್ಲ ಹೇಗ್ ಬಳಕೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಅಂತ. ನಿಮ್ಮ ಹೆಸರು ಹೇಳ್ಕೊಂಡು ರಾಜಕೀಯವನ್ನ ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ನಿಮ್ಗೇನಾದ್ರು ಮಾಡ್ತಿದ್ದಾರಾ? ನಿಮ್ಮ ಹೆಸರಲ್ಲಿ ಚೆನ್ನಾಗಿ ರಾಜಕೀಯ ಮಾಡ್ತಾವ್ರೆ. ನೀವುನು ಅವ್ರು ನಂಬ್ಕೊಂಡು ಏನೋ ಬಿಡಿ, ನಮ್ಗೆ ಯಾಕೆ ಬೇರೆಯವ್ರ ವಿಚಾರ ಅಂತ ಹೇಳ್ತಾ, ಆ ಕೃಷ್ಣ ಎಲ್ಲರಿಗೂ ಒಳ್ಳೇದನ್ನ ಮಾಡ್ಲಿ. ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.